ನಮಸ್ಕಾರ. ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಇಂಧನ ದರ ಏರಿಕೆಗೆ ಕೇಂದ್ರವೇ ಹೊಣೆ. ಯುಪಿಎ ಅವಧಿಯ ಬೆಲೆ ನೆನಪಿಸಿ ಮೋದಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಟಾಂಗ್. ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗಲ್ಲ, ಭಕ್ತಿ ಇದ್ರೆ ಭಗವಂತ ಇರ್ತಾನೆ, ಮೌಢ್ಯದ ನಂಬಿಕೆಗೆ ಡಿಸಿಎಂ ಡಿಕೆಶಿ ಟಾಂಗ್. ಹಿರಿಯ ಪತ್ರಕರ್ತ ಕೆಆರ್ ಮಂಜುನಾಥ್ಗೆ ಕೆಕೆ ಶೆಟ್ಟಿ ಕುತ್ತಿಕಾರ್ ಪ್ರಶಸ್ತಿ ಗರಿ. ಪ್ರಶಸ್ತಿ ಪುರಸ್ಕೃತ ಮಂಜುನಾಥ್ ಸಾಧನೆಗೆ ಪ್ರಶಂಸೆ. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಸನ್ಮಾನ. ಕೇಂದ್ರ ಸರ್ಕಾರ ಇಂಧನ ಬೆಲೆಗಳನ್ನು ಗಗನಕ್ಕೇರಿಸಿರುವಾಗ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿರುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ ಮುಖ್ಯಮಂತ್ರಿಗಳು ಕೇಂದ್ರದ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆಯ ನೀತಿಯನ್ನ ತರಾಟೆಗೆ ತೆಗೆದುಕೊಂಡರು. ಅವರು ಬೆಲೆ ಏರಿಸುತ್ತಲೇ ಇರುತ್ತಾರೆ, ಆದರೆ ನೀವು ಅವರನ್ನು ಏನೂ ಮಾತನಾಡಿಸುವುದಿಲ್ಲ. ನಮ್ಮನ್ನ ಮಾತ್ರ ಬೆಲೆ ಕಡಿಮೆ ಮಾಡ್ತೀರಾ ಎಂದು ಪ್ರಶ್ನೆ ಕೇಳ್ತೀರಿ. ಅವರು ಬೆಲೆ ಏರಿಸುವ ಬಗ್ಗೆ ನೀವು ಏಕೆ ಕೇಳಲ್ಲ ಎಂದು ಸಿಎಂ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಹೆಚ್ಚಿಗೆ ಮಾಡ್ತಾ ಹೋದ್ರೆ ನೀವು ನಮ್ಮನ್ನ ಬಂದು ಕಡಿಮೆ ಮಾಡಿ ಅಂತ ಕೇಳ್ತೀರಾ, ಇದರಲ್ಲಿ ಏನು ನ್ಯಾಯವಿದೆ ಎಂದು ಮಾಧ್ಯಮದವರನ್ನೇ ಮರು ಪ್ರಶ್ನಿಸಿದರು. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ಬೆಲೆ ಏರಿಕೆಯನ್ನು ಸಾಕ್ಷಿ ಸಮೇತ ವಿವರಿಸಿದ ಸಿದ್ದರಾಮಯ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯ ಬೆಲೆಗಳನ್ನು ನೆನಪಿಸಿದರು. ಪೆಟ್ರೋಲ್ ಡೀಸೆಲ್ ಸರ್ ಅವ್ರು ಏರ್ಸೋದು, ನಾವು ಕಡಿಮೆ ಮಾಡೋದ? ಅವ್ರಿಗೆ ನೀವು ಏನು ಮಾತಾಡೋದೇ ಇಲ್ಲ. ಅವ್ರು ಏರ್ಸಿದ್ರು ನಾವು ಕಡಿಮೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಿರೋ ಹೊರತು ಅವ್ರು ಏರ್ಸೋದ್ರ ಬಗ್ಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು, ಮನಮೋಹನ್ ಸಿಂಗ್ರವರು ಎಷ್ಟಿತ್ತು ಪೆಟ್ರೋಲ್ ಬೆಲೆ? 48 ರೂಪಾಯಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 48 ರೂಪಾಯಿ, ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು. ಗ್ಯಾಸ್ ಬೆಲೆ ಎಷ್ಟಿತ್ತು? 414. ಈಗ ಎಷ್ಟಾಗಿದೆ? ಮತ್ತೆ ಯಾರು ಮಾಡೋದು ಇದನ್ನ? ನೀವೇನು ರಾಜ್ಯ ಜನತೆಗೆ ಏನಾದರೂ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ? ಜಾಸ್ತಿ ಇದೆ ಅನ್ನೋದು. ರಾಜಕಾರಣದಲ್ಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂಬ ಮೌಢ್ಯ ನಂಬಿಕೆ ಇದೆ. ಆದರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಎಂದು ಡಿಸಿಎಂ ಗುರಿ ಮುಟ್ಟುವ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಜೀರ್ಣೋದ್ಧಾರಗೊಂಡ ಶಿವನ ಸಮುದ್ರದ ಮಧ್ಯರಂಗನಾಥ ಸ್ವಾಮಿ ದೇಗುಲ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದ ಡಿಕೆಶಿ, ರಾಜಕಾರಣದಲ್ಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂಬ ಮೌಢ್ಯ ನಂಬಿಕೆ ಇದೆ. ಆದರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಎಂದ ಡಿಸಿಎಂ ಗುರಿ ಮುಟ್ಟುವ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು, ಚಾಮರಾಜನಗರ ಹಿಂದುಳಿದ ಜಿಲ್ಲೆಯಲ್ಲ, ಇದು ದೇವರ ನಾಡು ಎಂದಿದ್ದಾರೆ. ಮಲೆಮಹದೇಶ್ವರ, ಬಿಳಿಗಿರಿ ರಂಗನಾಥ, ಹಿಮೋದ್ ಗೋಪಾಲಸ್ವಾಮಿ, ಮಧ್ಯರಂಗ, ಸಿದ್ದಪ್ಪಾಜಿ ನೆಲೆಸಿರುವ ಪುಣ್ಯಕ್ಷೇತ್ರ. ಭಕ್ತರು ಮತ್ತು ಭಗವಂತನ ನಡುವೆ ವ್ಯವಹಾರದ ಸ್ಥಳವೇ ದೇವಾಲಯ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಸ್ಥಾನಕ್ಕೇರುವ ಪ್ರಯತ್ನದಲ್ಲಿರುವ ಡಿಕೆ ಶಿವಕುಮಾರ್ ಅವರು ಗುರಿ ತಲುಪಲು ದೇವರ ಮೊರೆ ಹೋಗಬೇಕು ಎಂದು ಮಧ್ಯರಂಗನ ಸನ್ನಿಧಿಯಲ್ಲಿ ಡಿಕೆಶಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ದೇವರು ಹಾಗೂ ದೇವಾಲಯ ಯಾರ ಆಸ್ತಿಯೂ ಅಲ್ಲ, ಅದು ಎಲ್ಲರ ಆಸ್ತಿ. ಆದಿರಂಗ, ಮಧ್ಯರಂಗ, ಅಂತ್ಯರಂಗವನ್ನ ಒಂದೇ ದಿನದಲ್ಲಿ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಇದೆ. ನಾನು ಕೂಡ ಪ್ರಯತ್ನ ಮಾಡಿದ್ದೇನೆ. ದೇವರು ಕಷ್ಟವನ್ನು ಕೊಡ್ತಾನೆ, ನಿವಾರಿಸುವ ಶಕ್ತಿಯನ್ನು ಕೂಡ ಕೊಡ್ತಾನೆ. ದೇವರು ವರ, ಶಾಪ ಎರಡನ್ನೂ ಕೊಡಲ್ಲ, ಅವಕಾಶ ಕೊಡ್ತಾನೆ. ಎಲ್ಲರೂ ಅವಕಾಶ ಬಳಸಿಕೊಳ್ಳಬೇಕು. ದಾರಿ ತೋರಿಸೋದು ದೇವರ ಕೆಲಸ, ಗುರಿ ತಲುಪೋದು ನಮ್ಮ ಕೆಲಸ ಎಂದರು ಡಿಕೆಶಿ. ಇನ್ನು ಮಧ್ಯರಂಗನ ಪಾದದಿಂದ ಹಣೆಯ ಭಾಗದವರೆಗೂ ದರ್ಶನ ಮಾಡಿ ಆಶೀರ್ವಾದ ಬೇಡಿದ್ದೇನೆ ಎಂದು ಡಿಕೆಶಿ ಹೇಳಿದ್ದು, ಸಿಎಂ ಸ್ಥಾನಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವರು ವಿಶೇಷ ಪ್ರಾರ್ಥನೆ ಹಾಗೂ ಪೂಜೆ ಸಲ್ಲಿಸಿದ್ದಾರೆ ಎನ್ನುವ ಚರ್ಚೆ ಜೋರಾಗಿದೆ. ಸಿದ್ದಪ್ಪಾಜಿ, ಬಿಳಿರಂಗನಕೆಟ್ಟ, ಗೋಪಾಲಸ್ವಾಮಿ, ಇವೆಲ್ಲ ಈ ಪುಣ್ಯಕ್ಷೇತ್ರಗಳು. ಆಮೇಲೆ ಚಾಮುಂಡೇಶ್ವರ, ಇವೆಲ್ಲ ಪುಣ್ಯಕ್ಷೇತ್ರಗಳು. ಎಲ್ಲ ಜನ ನಡ್ಕೊಂಡು ಅವ್ರದ್ದು ಆಸೆ ಆಕಾಂಕ್ಷೆಗಳನ್ನು, ನೆಮ್ಮದಿಯನ್ನು ತೀರಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಶ್ರೀರಂಗಪಟ್ಟಣ, ಮಧ್ಯರಂಗ, ಅಂತರಂಗ ಈ 3 ಕಡೆ ಕೂಡ ಬೆಳಗ್ಗೆಯಿಂದ ಹೊತ್ತು ಮುಳುಗಿ ಒಳಗಡೆ 3 ಪ್ರವಾಸ ಮಾಡೋಂಥ ಒಂದು ಪದ್ಧತಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ರಂಗನಾಥ ಸ್ವಾಮಿಯ ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರದ ಕೆಲಸ ಇಲ್ಲಿ ನಮ್ಮ ಸರ್ಕಾರದ ಜೊತೆಯಲ್ಲಿ ನಮ್ಮ ಖಾಸಗಿ ಒಬ್ಬ ಸ್ನೇಹಿತರು ಮಹೇಶ್ ರೆಡ್ಡಿಯವರು ಇದನ್ನು ಕೆಲವು ವಿವರಿಸಿದ್ದಾರೆ. ನಾನು, ಜಿಲ್ಲಾ ಮಂತ್ರಿಗಳು, ಧಾರ್ಮಿಕ ಮಂತ್ರಿಗಳು, ನಮ್ಮೆಲ್ಲ ಶಾಸಕರುಗಳು
ನಾವೆಲ್ಲ ಬಂದು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಇವತ್ತು ಕ್ಯಾಬಿನೆಟ್ಟು ಇದೆ. ಜಿಲ್ಲೆಯ ಹಿರಿಯ ಪತ್ರಕರ್ತ, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಮಲೆನಾಡು ಮಂದಾರ ಪತ್ರಿಕೆಯ ಸಂಪಾದಕ ಕೆಆರ್ ಮಂಜುನಾಥ್ ಅವರಿಗೆ ಪ್ರತಿಷ್ಠಿತ ಕೆಕೆ ಶೆಟ್ಟಿ ಕುತ್ತಿಕಾರ್ ದತ್ತಿ ನಿಧಿ ಪ್ರಶಸ್ತಿ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಆತ್ಮೀಯ ಸನ್ಮಾನ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ರು. ಈ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಂಚೇಗೌಡ ಅವರು ಮಾತನಾಡಿ, ನನಗೆ 15 ವರ್ಷ ವಯಸ್ಸಿರದಾಗಿನಿಂದ ಮಂಜಣ್ಣನ ಪರಿಚಯವಿದೆ. ನಾವು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಾಗ ಜಿಲ್ಲೆಯಲ್ಲಿ ಕೇವಲ 5 ಜನ ಪತ್ರಕರ್ತರಿದ್ರು. 6ನೇಯವನಾಗಿ ನಾನು, 7ಯವರಾಗಿ ಪ್ರಭಾಕರ್ ಹಾಗೂ 8ನೇಯವರಾಗಿ ಕೆಆರ್ ಮಂಜುನಾಥ್ ಅವರು ಸೇರ್ಪಡೆಯಾದೆವು. ಪ್ರಜಾವಾಣಿಯ ಅಬ್ಬು ರಾಜಶೇಖರ್, ಇಂದು ಹೊನ್ನಾಪುರ ಶ್ರೀನಾಯಕ್ ಅವರಂತಹ ಹಿರಿಯರ ಜೊತೆ ನಾವು 3 ಯುವಕರು ಸೇರಿ ವರದಿಗಾರಿಕೆಯ ಒಂದು ಅದ್ಭುತ ತಂಡವನ್ನ ಕಟ್ಟಿದ್ದೆವು ಎಂದು ಮಂಜುನಾಥ್ ಅವರೊಂದಿಗಿನ 45 ವರ್ಷಗಳ ಸುದೀರ್ಘ ಒಡನಾಟ ಹಾಗೂ ಪತ್ರಿಕೋದ್ಯಮದ ನೆನಪುಗಳನ್ನು ಹಂಚಿಕೊಂಡ್ರು. ದಿನ ಕಾರಣ ಯಾಕೆ ಅಂದರೆ ಹೆಚ್ಚು ಕಡೆ ಮಂಜಣ್ಣ ನಾನು 2 ದಿನ 3 ದಿನಕ್ಕೊಂದ್ಸರಿ ಭೇಟಿ ಆಗ್ತಿದ್ವಿ. ಆದರೆ ಕಳೆದ 6 ತಿಂಗಳಿಂದ ತುಂಬ ಗ್ಯಾಪ್ ಇತ್ತು. ಅಂತರ ಇವತ್ತು ತುಂಬಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹಂಗಾಗಿ ತುಂಬ ಸಂತೋಷ ಆಗಿದೆ. ಅಲ್ಲ ಅದು ಆಮೇಲೆ ಹೇಳ್ತೀನಿ, ಹೇಳಲೇಬೇಕಾಗಿದೆ, ಹೇಳ್ತೀನಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವ್ನು ಶಶಿ ಇದ್ರೆ ಕೇಳಿರೋನು ಈಗಾಗಲೇ. ಹಂಗೆ ಹೇಳ್ಬೇಡಿ, ನೀವು ಬೇರೆ ಹೇಳಬೇಕು. ಸಭೆ ಗೌರವ. ಹಾಗಾಗಿ ನಾವು ನಾನು ಮಂಜಣ್ಣ ನನಗೆ 15 ವರ್ಷ ಇದ್ದಾಗ ಮಂಜಣ್ಣ ಪರಿಚಯ ಆದಂಥದ್ದು. ನಾವು ಪತ್ರಿಕೋದ್ಯಮಕ್ಕೆ ಬಂದಾಗ 5 ಯಾಕಂದ್ರೆ ನಾನು ಅಧ್ಯಕ್ಷ ಆದ್ಕೊಂಡು ಬರೀ ಸೀಟ್ ಮೇಲೆ ಕೂತ್ಬಿಟ್ಟು ಎದ್ದು ಹೋದರೆ ಅದಕ್ಕೆ ಇದೆಲ್ಲ ಅದಕ್ಕೊಂದು ಹೆಜ್ಜೆ ಗುರುತಿರ್ಬೇಕು. ಹೆಜ್ಜೆ ಗುರುತಿಲ್ಲ ಅಂತಂದರೆ ಆ ಅಧಿಕಾರಕ್ಕೆ ಒಂದು ಅಷ್ಟೊಂದು ಪ್ರಾಮುಖ್ಯತೆ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಅಲ್ಲ ಏನಕ್ಕೆ ಜನ ಮಾಡಿದೆಲ್ಲ ಅಲ್ಲ ಹೇಳ್ತಿರೋದು ಅಲ್ಲ, ನಮ್ಮದು ನಾನು ಇದಕ್ಕೋಸ್ಕರ ಅಲ್ಲ, ಅವಾಗೆಲ್ಲ ಆಗಿತ್ತು. ಆ ಕಾಲಘಟ್ಟದಲ್ಲಿ ಕೆಂಚಣ್ಣ ಹೇಳ್ದಂಗೆ ಅತಿರಥ ಮಾರುತ 5-6 ಜನ ಅಷ್ಟೇ. ಒಂದು ಟೂರ್ ಹೋಗ್ಬೇಕು, ಇಂಟರ್ ಡಿಸ್ಟ್ರಿಕ್ಟ್ ಟೂರ್ ಹೋಗ್ಬೇಕು, 5-6 ಜನ ನಾವೊಬ್ಬರು ಹೋಗುವ ಸೀನಿಯರ್ಸು. ನಾವು ಏನು ಅಂತಂದರೆ ಈಗ ನಾವು ಒಂಥರ ಸೀನಿಯರಿಟಿ ಬಂದಿದೆ ಅಂತ ನಂಗೆ ಅನ್ಸೋದೇ ಇಲ್ಲ. ನಾನು ಒಬ್ಬ ಹಿರಿಯ ಅಂತ ಅನ್ಸೋದೇ ಇಲ್ಲ. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಕೆಜಿ ಸುರೇಶ್, ಹರೀಶ್, ಪ್ರಕಾಶ್ ಸೇರಿದಂತೆ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ವಿವಿಧ ಪತ್ರಿಕೆಗಳ ಸಂಪಾದಕರು, ವರದಿಗಾರರು ಉಪಸ್ಥಿತರಿದ್ದರು. ಯುವ ಪೀಳಿಗೆ ನಮಗಿಂತಲೂ ಹೆಚ್ಚು ಬುದ್ಧಿವಂತರಾಗಿದ್ದಾರೆ. ಕೇವಲ ಪದವಿ ಶಿಕ್ಷಣಕ್ಕೆ ಸೀಮಿತವಾಗದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಉದ್ಯೋಗಾವಕಾಶಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಶಾಸಕರಾದ ಸ್ವರೂಪ್ ಪ್ರಕಾಶ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಾಭಿವೃದ್ಧಿ ಅನುದಾನದಡಿ ನೂತನವಾಗಿ ನಿರ್ಮಾಣವಾಗಿರುವ ಕಲಾಮಂಟಪದ ಗುದ್ದಲಿ ಪೂಜೆ ಹಾಗೂ 2025-26ನೇ ಸಾಲಿನ ಸಾಂಸ್ಕೃತಿಕ, ಕ್ರೀಡೆ ಮತ್ತು ಇತರ ಸಹಪಠ್ಯ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಹಿರಿಯರು, ತಂದೆ ತಾಯಿಗಳು ನಮಗೆ ಕಲಿಸಿಕೊಟ್ಟಿರುವ ಸಂಸ್ಕೃತಿ ಮತ್ತು ಧರ್ಮದ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕು. ಇವತ್ತಿನ ಪ್ರಪಂಚವು ಅತ್ಯಂತ ಸ್ಪರ್ಧಾತ್ಮಕವಾಗಿದ್ದು ಕೇವಲ ಒಂದೊಂದೇ ಸಾಲುವುದಿಲ್ಲ. ಕೇಂದ್ರ ಸರ್ಕಾರದಿಂದ ಲಭ್ಯವಿರುವ ಉದ್ಯೋಗಗಳು ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾಹಿತಿ ಮತ್ತು ಮನವರಿಕೆ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚಿನ ಗಮನ ಹರಿಸಬೇಕು ಎಂದರಲ್ಲದೆ ಕಲಾಮಂಟಪದ ಉಳಿದ ಬಾಕಿ ಕೆಲಸಗಳನ್ನು ಮುಂದಿನ 2-3 ತಿಂಗಳೊಳಗೆ ಮುಗಿಸಿಕೊಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಮಡೆನೂರು ಮನು, ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನ ವಿಶ್ರಾಂತ ಕನ್ನಡ ಸಹ ಪ್ರಾಧ್ಯಾಪಕರಾದ ಶಿವಪ್ರಸಾದ್, ಕಾಲೇಜಿನ ಪ್ರಾಂಶುಪಾಲರಾದ ಪ್ರಸನ್ನ ಕೆ ಸೇರಿದಂತೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಬಂದಾಗ ಮಾಡ್ತೀವಿ ಅಂತ ಈಗ ಒಂದು ಕಾಲ ಕೂಡು ಬಂದಿದೆ. ಈಗ ನಮ್ಮ ಸ್ನೇಹಿತರು ಗುತ್ತಿಗೆದಾರ ಅರುಣ್ ಅವರು ಬಂದಿದ್ದಾರೆ. ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಬಿಟ್ಟಿದ್ದೀವಿ. ಖಂಡಿತವಾಗ್ಲೂ ಒಂದೊಂದು 2-3 ತಿಂಗಳಲ್ಲಿ ಖಂಡಿತ ಮುಗಿಸ್ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಹೆಚ್ಚು ಮಕ್ಕಳಿಗೆ ಹೇಳೋಂಥದ್ದಿಲ್ಲ. ಯಾಕೆಂದರೆ ಈಗಿನ ವಿದ್ಯಾರ್ಥಿಗಳು ಮತ್ತು ಈಗಿನ ವಯಸ್ಸಿನ ಎಲ್ಲ ಮಕ್ಕಳು ನಮಗಿಂತ ಭಾಳ ಬುದ್ಧಿವಂತಿರ್ತಾರೆ. ಆದರೂ ಎಲ್ಲ ಒಂದು ಕಡೆ ನೋವು. ಯಾಕೆಂದರೆ ನಮ್ಮ ನಾಡಗೀತೆ ಬೇಕಾದ್ರೆ 1-2-3 ಜನ ಮಕ್ಕಳೆಲ್ಲೋ ನಗಾಡ್ತಿರೋಂಥದ್ದು, ಮಾತಾಡ್ತಿರೋಂಥದ್ದು ನೋಡ್ತಾ ಇದ್ದೆ. ಯಾಕೆಂದರೆ ಇಂಥದ್ದು ಆಗಬಾರ್ದು. ನಾವು ನಮ್ಮ ಸಂಸ್ಕೃತಿ, ನಮ್ಮ ತಂದೆ ತಾಯಿ ಅಂತ ಇರ್ಬೋದು ಮತ್ತು ಹಿರಿಯರು ನಮಗೆ ಏನು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮದು ಏನು ನಮ್ಮ ಹಿರಿಯರು ಹಾಕೊಟ್ಟು ಸಕಲೇಶಪುರ ಪಟ್ಟಣದ ಪುರಸಭೆ ಕಚೇರಿಗೆ ನುಗ್ಗಿ ಕರ್ತವ್ಯ ನಿರತ ಅಧಿಕಾರಿ ನಟರಾಜ್ ಅವರಿಗೆ ಚಪ್ಪಲಿ ತೋರಿಸಿ ಬೆದರಿಕೆ ಹಾಕಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದ ಹಿನ್ನೆಲೆ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರ ಸಂಘದ ಸದಸ್ಯರು ಬುಧವಾರ ಪುರಸಭೆ ಕಚೇರಿಯಿಂದ ಉಪವಿಭಾಗಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನೌಕರರಿಗೆ ರಕ್ಷಣೆ ಒದಗಿಸಬೇಕು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ತಹಶೀಲ್ದಾರ್ ಸುಪ್ರೀತ್ ಹಾಗೂ ಉಪವಿಭಾಗಾಧಿಕಾರಿ ಕಚೇರಿಯ ವ್ಯವಸ್ಥಾಪಕ ಯೋಗೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರ ಸಲ್ಲಿಸಿದ ನಂತರ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರ ಪ್ರಮ ಮಾತನಾಡಿ, ಕಚೇರಿಗೆ ಬಂದ ವ್ಯಕ್ತಿಯೊಬ್ಬ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಗಲಾಟೆ ನಡೆಸಿ ಚಪ್ಪಲಿ ತೋರಿಸಿರುವ ಘಟನೆ ಖಂಡನೀಯ ಎಂದರು.
ಪುರಸಭೆ ಕಚೇರಿಯಲ್ಲಿ ನಮ್ಮ ಮೇಲಧಿಕಾರಿಗಳಿಗೆ ಒಬ್ಬ ಧಮಕಿ ಹಾಕಿ ಚಪ್ಪಲಿ ಹಿಡಿದ್ಬಿಟ್ಟು ಎಲ್ಲ ಇದು ಮಾಡಿ ತೋರಿಸ್ತಾನೆ. ಇದೇ ಥರ ನಡ್ಕೊಂಡೋದ್ರೆ ಪುರಸಭೆ ನಡೆಯೋದು ಹೇಗೆ ಮತ್ತು ನಾವು ಕರ್ತವ್ಯ ಸಲ್ಲಿಸೋದು ಹೇಗೆ? ಹಿಂದೆನೇ ಹಿಂಗೆ ಆಗಿದ್ದೆ ಅದು ಇಲ್ಲ. ಈಗ ಅಧಿಕಾರಿಗಳೇ ಈ ಥರ ಮಾಡ್ತಾರೆ ಹೊರತು ಅಧಿಕಾರಿ ಯಾರೂ ಮಾಡ್ತಾ ಇಲ್ಲ. ಹಿಂದೆ ನಮ್ಮ ಪೌರಕಾರ್ಮಿಕ ಮಾಲಾನವರಿಗೆ ಲಾಯಿಸೋದು ಒಬ್ಬರು ಇದು ಮಾಡಿದ್ರು, ಅದು ಸೇಮ್ ಇದೇ ಥರನೇ ಆಗಿದ್ದು. ಮತ್ತು ನಮಗೆ ಪುರಸಭೆ ಸಿಬ್ಬಂದಿ ಶ್ರೀನಿವಾಸ್ ಮಾತನಾಡಿ, ಖಾತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಚೇರಿಗೆ ಬಂದ ಕೆಲವರು ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಾನೂನು ಪ್ರಕ್ರಿಯೆಗೆ ಸಮಯ ಬೇಕಾದರೂ ಅಧಿಕಾರಿಗಳೊಂದಿಗೆ ಈ ರೀತಿಯ ವರ್ತನೆ ಅಪರಾಧವಾಗಿದೆ. ಆದ್ದರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಮ್ಮ ಸಾಹೇಬರು ಹೇಳಿದಾಗೆ ಈಗ ಆಗಲೇ ನಮ್ಮ ನಟರಾಜ್ ಸರ್ ಈಗ ಅವ್ರಿಗೆ ಇನ್ಚಾರ್ಜ್ ಕಂದಾಧಿಕಾರಿಗಳಾಗಿದ್ದರು. ನಾವು ಆ ಸಂದರ್ಭದಲ್ಲಿ ಸಾಹೇಬರು ನಾವು ಮತ್ತು ಮೀಟಿಂಗ್ ಹೊರಗಡೆ ಹೋದ ಸಂದರ್ಭದಲ್ಲಿ ಒಬ್ಬರು ವ್ಯಕ್ತಿ ಪ್ರೀತಮ್ ಅನ್ನೋರು ಮತ್ತು ಅವ್ರ ಸಹಚರರು ಬಂದು ಖಾತೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಲಾಟೆ ಮಾಡಿ ಮತ್ತು ನಮ್ಮ ಕಂದಾಯ ಶಾಖೆಯಲ್ಲೂ ಕೂಡ ಚಪ್ಪಲಿ ತೋರಿಸಿರೋದು ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ದಯವಿಟ್ಟು ನಾವು ಕಾನೂನು ಮನೆ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಸುಪ್ರೀತ್, ಸರ್ಕಾರಿ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಅಥವಾ ಸಾಮಾನ್ಯ ನಾಗರಿಕರಾಗಲಿ ಎಲ್ಲರಿಗೂ ಗೌರವ ಒಂದೇ. ನಾಗರಿಕರು ನಾಗರಿಕರಂತೆ ನಡೆದುಕೊಳ್ಳಬೇಕು. ಯಾರ ಆತ್ಮಗೌರವಕ್ಕೂ ಧಕ್ಕೆ ತರುವಂತಹ ಘಟನೆಗಳು ನಡೆಯಬಾರದು. ಈ ಘಟನೆಯ ಬಗ್ಗೆ ತಾಲೂಕು ಆಡಳಿತಕ್ಕೂ ಅತೀವ ಬೇಸರವಿದ್ದು ಅಗತ್ಯ ಸಹಕಾರ ನೀಡಲಾಗುವುದು ಎಂದು ಹೇಳಿದರು. ಮಾತಾಡಕ್ಕೆ ಹೋಗೋದೇ ಇಲ್ಲ. ಈಗ ನನಗೆ ಮತ್ತೆ ಕೆಲಸ ಇರ್ಬೋದು, ನಿಮ್ಮ ಹತ್ರ ಕೆಲಸ ಇರ್ಬೋದು, ಸಾರ್ವಜನಿಕರ ಗೊತ್ತು ಕಚೇರಿ ಯಾರಾದರೂ ಬರ್ಬೋದು, ಅರ್ಜಿ ಕೊಡ್ಬೋದು, ಕೆಲಸ ಕೇಳಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಯಾವ ರೀತಿ ನಡ್ಕೋಬೇಕು, ನಾಗರಿಕರ ಥರ ನಡ್ಕೊಬೇಕು, ಅನಾಗರಿಕರ ಥರ ನಡ್ಕೊಬಾರ್ದು. ಗೌರವ ಅನ್ನೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ನೌಕರರಾಗಿರ್ಬೋದು, ಅಥವಾ ಸಾಮಾನ್ಯ ಜನ ಆಗಿರ್ಬೋದು, ಎಲ್ಲರಿಗೂ ಒಂದೇ. ಅದು ಆಸ್ತಿ ಆಗಿರ್ಬೋದು, ಅಂತಸ್ತು, ನಾನು ಶ್ರೇಷ್ಠ, ನಾನು ಗೌರವ ಕಮ್ಮಿ ಆಗೋಲ್ಲ. ನಾನು ಮೇಲೆ ಹುದ್ದೆಲಿದ್ದೀನಿ, ಕೆಳಗಡೆ ಹುದ್ದೆಲಿದ್ದೀನಿ, ನನಗೆ ಗೌರವ ಕೊಡಬೇಕು, ಅವ್ರಿಗೆ ಕೊಡಬಾರ್ದು ಅನ್ನೋದು ಯಾರಿಗೂ ಇಲ್ಲ. ಎಲ್ಲರಿಗೂ ಒಂದೇ. ಏನು ಆತ್ಮಗೌರವ ಆತ್ಮಾಭಿಮಾನ ಇರುತ್ತೆ, ಎಲ್ಲರಿಗೂ ಒಂದೇ. ನನಗೂ ಒಂದೇ, ನಿಮಗೂ ಒಂದೇ, ಇನ್ನೊಬ್ರಿಗೂ ಒಂದೇ, ಎಲ್ಲರಿಗೂ ಒಂದೇ. ಪ್ರತಿಭಟನೆಯಲ್ಲಿ ಪೌರಕಾರ್ಮಿಕರ ನೌಕರರ ಸಂಘದ ಅಧ್ಯಕ್ಷ ಸೋಮಶೇಖರ್, ಪುರಸಭೆ ವ್ಯವಸ್ಥಾಪಕ ಮಹೇಶ್, ಸಮುದಾಯ ಸಂಘಟನಾಧಿಕಾರಿ ನಟರಾಜ್, ಕಂದಾಯ ಅಧಿಕಾರಿ ಮಂಜೇಗೌಡ, ಜೆಇ ಸಚಿನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭಾರತೀಯ ಸನಾತನ ಧರ್ಮ ಸಂಸ್ಕೃತಿ ಸಂಸ್ಕಾರ ಉಳಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಶ್ರೀಮಠವು ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದು ಡಾಕ್ಟರ್ ನಾಗರಾಜ್ ಸ್ವಾಮೀಜಿ ಹೇಳಿದರು. ಗುಬ್ಬಿ ಹಾಗೂ ತುಮಕೂರು ಗಡಿಭಾಗದ ಸಿದ್ದಪ್ಪನಪಾಳ್ಯ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಮೇತ ಉಮಾಮಹೇಶ್ವರಿ ಸನ್ನಿಧಾನ ಶಿವಶನೇಶ್ವರ ಮಠದಲ್ಲಿ ಶಿವಶನೇಶ್ವರ ಜಯಂತಿ ಮತ್ತು ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಗುರೂಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಶ್ರೀಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ನಾಗರಾಜ ಸ್ವಾಮೀಜಿ, ರಕ್ತದಾನ, ನೇತ್ರದಾನ ಹಾಗೂ ಅನ್ನದಾನ ಬಹಳ ಪ್ರಮುಖವಾದ ಅಂಶಗಳಾಗಿದ್ದು ಕಳೆದ 15 ವರ್ಷಗಳಿಂದ ದೇವರ ಪ್ರೇರಣೆಯಿಂದ ಶ್ರೀಮಠವು ನಡೆಯುತ್ತಿದೆ. ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪವಾಡಗಳು ಸಹ ನಡೆದಿದ್ದು ಮುಂದಿನ ದಿನದಲ್ಲಿ ನಿರಂತರ ದಾಸೋಹ ಸೇರಿದಂತೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಎಲ್ಲಾ ರೀತಿಯ ಯೋಜನೆಯನ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಮಠದ ಭಕ್ತರು ಮಾತನಾಡಿ, ನಾವು ಬಳ್ಳಾರಿಯಿಂದ ಆಗಮಿಸಿದ್ದು ಅಪಘಾತವಾದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಡೆದುಕೊಂಡಾಗ ನಮ್ಮೆಲ್ಲ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಬಗ್ಗೆ ಹರಿದಿದೆ ಎಂದು ತಿಳಿಸಿದರು. ಅಲ್ಲಿ ಬಂದು ನಾವೊಂದು ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಹೇಳಿಕೆ ಆದಾಗ, ಇಲ್ಲ ನಿಮ್ಮ ಮನೆಯಲ್ಲಿ ಈ ಥರ ದೇವರ ಐತೆ, ನೀವು ಒಂದು ದೇವಸ್ಥಾನ ಮಾಡಬೇಕು ಅಂತ ನಮಗೆ ಪ್ರೇರಣೆ ಆಗ್ತದೆ. ದೈವ ಪ್ರೇರಣೆ ಆಗಿದಾಗ ನಾವು ಆ ದೇವಸ್ಥಾನ ಮಾಡ್ತೀವಿ. ಮನೆಯಲ್ಲಿ ಕೂತ್ಕೊಂಡು ಹೇಳಿಕೆ ಹೇಳ್ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನ ಮಾಡಲೇಬೇಕಪ್ಪ ಅಂತನ ಭಗವಂತ ಶನೇಶ್ವರರ ಆಜ್ಞೆ ಆಗ್ತದೆ. ಅಂದು ಆ ಒಂದು ದೇವಸ್ಥಾನ ಮಾಡಿ ಕೂತ್ಕೊಂತೀವಿ. ಬರ್ತಕ್ಕಂಥ ಭಕ್ತರು ಇಲ್ಲಿ ಏನೋ ಒಂದು ಕಷ್ಟ ಕೇಳ್ಕೊಂಬರೋರು, ನಮಗೆ ಯಾವುದೋ ಒಂದು ಯಂತ್ರ ತಂತ್ರ ಮಾಡಿದಾಗ ಅದನ್ನು ಸುಳ್ಳು ಹೇಳಬಾರ್ದು, ಅದು ನಮ್ಗೆ ಒಳ್ಳೇದಾಗಲ್ಲ ಅಂತ ತಿಳ್ಕೊಂಡು ಕೆಲವಾರು ವರ್ಷಗಳ ಹಿಂದೆ ಬೇರೆ ಕಡೆ ಹೋಗಿ ಗುರುವಿಂದ ಪಡ್ತಕ್ಕಂಥ ಗುರುವಿದ್ಯೆನೇ ಕಲಿತು ಬಂದು ತುಮಕೂರಿಂದ ಬರ್ತಾ ಇರೋದು. ಇಲ್ಲಿ ಶಿವಶನೇಶ್ವರ ಮಠ ಅಂತೇಳಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬರ್ತಾ ಇರೋದು. ನಮ್ಗೆ ತುಂಬ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ ಇತ್ತು ಮತ್ತು ಆರ್ಥಿಕವಾಗೂ ಸಮಸ್ಯೆ ಇತ್ತು. ಮತ್ತು ಇಲ್ಲಿ ಬಂದಮೇಲೆ ನಮ್ಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಸುಮಾರು ಜನ ಬರ್ತಾರೆ. ಅಮಾವಾಸ್ಯೆ ಪೌರ್ಣಮಿಲಿ ಇಲ್ಲಿ ಕಟ್ಟೆ ಎಲ್ಲ ಮಾಡಿಕೊಡ್ತಾರೆ ಮತ್ತು ದೃಷ್ಟಿದೋಷ ಎಲ್ಲ ತೆಗಿತಾರೆ. ಮತ್ತು ಇಲ್ಲಿ ಬಂದಾಗಿ ನಮಗೆ ತುಂಬ ಒಳ್ಳೆಯದಾಗಿದೆ. ಅನ್ನದಾಸೋಹ ಇರುತ್ತೆ ಇಲ್ಲಿ ಪ್ರತಿದಿನ. ಬರೋವಂಥ ಭಕ್ತರಿಗೆ, ಇಲ್ಲಿ ಬರೋವಂಥ ಎಲ್ಲ ಭಕ್ತರ ಸಮಸ್ಯೆಗಳನ್ನ, ಸಂಕಷ್ಟಗಳನ್ನ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ರೇಣುಕಾ ಪ್ರಸಾದ್, ಪರಮೇಶ್ವರಪ್ಪ, ಚನ್ನಬಸವಯ್ಯ ಸೇರಿದಂತೆ ಸಾವಿರಾರು ಭಕ್ತರು ಆಗಮಿಸಿದರು. ಬುದ್ಧ, ಬಸವ, ಡಾಕ್ಟರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮ ನಿಮಿತ್ತ ನನ್ನ ಅಂಬೇಡ್ಕರ್ ನಾಟಕ ಪ್ರದರ್ಶನವನ್ನು ಮೇ 25ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಪಿಐ ಪಕ್ಷದ ಮುಖಂಡ ಎಬಿ ಹೊಸ್ಮನಿ ಹೇಳಿದ್ದಾರೆ. ಮೇ 21ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಮೇ 25ರಂದು ಸಂಜೆ 4 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆರ್ಪಿಐ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಹಾಗೂ ಕೇಂದ್ರ ಸಚಿವರಾದ ರಾಮದಾಸ್ ಅಠವಲೆ ಆಗಮಿಸಲಿದ್ದು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ 6 ಗಂಟೆಗೆ ಈ ಕಾರ್ಯಕ್ರಮ ಮುಗಿಯುತ್ತದೆ.
1 ಗಂಟೆ ಮಧ್ಯದಲ್ಲಿ ಅವರು ಎಲ್ಲ ಸೆಟ್ ತಯಾರು ಮಾಡ್ಕೋಬೇಕು ನಾಟಕದವರು. 7 ಗಂಟೆಗೆ ನಾಟಕ ಪ್ರಾರಂಭವಾಗಿ 9:30ಗೆ ಕಂಪ್ಲೀಟ್ ಆಗಿ ನಾಟಕ ಮುಕ್ತಾಯಗೊಳ್ಳುತ್ತದೆ. 50ಕ್ಕೂ ಹೆಚ್ಚು ಕಲಾವಿದರಿದ್ದಾರೆ ಸರ್. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾತ್ರಧಾರಿಗಳು, ಆಮೇಲೆ ರಮಾಬಾಯಿ ಪಾತ್ರಧಾರಿ, ಆಮೇಲೆ ಬುದ್ಧನ ಪಾತ್ರಧಾರಿ, ಮಹಾತ್ಮ ಗೌತಮ್ ಬುದ್ಧರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥ ಸನ್ನಿವೇಶ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದೆ. 1000ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಭದ್ರತೆಯ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದರು. ದೇಶಾದ್ಯಂತ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಕುರಿತು ಆತಂಕಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರು ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯ ವಾತಾವರಣವು ಕಾಂಗ್ರೆಸ್ ಘೋಷಣೆಗಳು ಮತ್ತು ಹಾಡುಗಳಿಂದ ತುಂಬಿತ್ತು. ಇದು ಕಾರ್ಯಕರ್ತರ ಆವೇಶವನ್ನು ಸೂಚಿಸುತ್ತಿತ್ತು. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಲೋಕಭವನಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದರು. ಅದಕ್ಕಾಗಿ ಫ್ರೀಡಂ ಪಾರ್ಕ್ ಮತ್ತು ಲೋಕಭವನದ ಸುತ್ತಮುತ್ತ ಹೆಚ್ಚುವರಿ ಭದ್ರತೆಯನ್ನು ನಿಯೋಜಿಸಲಾಗಿತ್ತು. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಡೆಸಿದ ಪರೀಕ್ಷೆಯಲ್ಲಿನ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುವುದು ಈ ಪ್ರತಿಭಟನೆಯ ಮುಖ್ಯ ಉದ್ದೇಶವಾಗಿತ್ತು. ಪ್ರತಿಭಟನೆ ವೇಳೆ ಸಂಗೀತ ಮತ್ತು ಉದ್ವಿಗ್ನ ಪರಿಸ್ಥಿತಿ ಕಂಡುಬಂದಿತು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇಂಧನ ದರ ಏರಿಕೆಗೆ ಕೇಂದ್ರವೇ ಹೊಣೆ, ಯುಪಿಎ ಅವಧಿಯ ಬೆಲೆ ನೆನಪಿಸಿ ಮೋದಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಟಾಂಗ್. ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗಲ್ಲ, ಭಕ್ತಿ ಇದ್ರೆ ಭಗವಂತ ಇರ್ತಾನೆ, ಮೌಢ್ಯದ ನಂಬಿಕೆಗೆ ಡಿಸಿಎಂ ಡಿಕೆಶಿ ಟಾಂಗ್. ಹಿರಿಯ ಪತ್ರಕರ್ತ ಕೆಆರ್ ಮಂಜುನಾಥ್ಗೆ ಕೆಕೆ ಶೆಟ್ಟಿ ಕುತ್ತಿಕಾರ್ ಪ್ರಶಸ್ತಿ ಗರಿ. ಪ್ರಶಸ್ತಿ ಪುರಸ್ಕೃತ ಮಂಜುನಾಥ್ ಸಾಧನೆಗೆ ಪ್ರಶಂಸೆ, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಸನ್ಮಾನ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.